ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಸಕ್ಕರೆ ಹಾಕಿದ್ದ ಮಾದಲಿಯನ್ನು ಮಾಡಿ ತೋರ್ಸಾಕ್ತಾನೆ. ಇವತ್ತು ಕನ್ನಡದ ರಾಜ್ಯೋತ್ಸವದ ಐತೆ ಹೇಳಿ ಸ್ವೀಟ್ ಮಾಡಿ ತೋರ್ಸಾಕ್ತಾನೆ. ಇದನ್ನು ಅದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ಅದು ಹಾಕಿ ಬೆಸ್ಟ್ ಆಗುತ್ತೆ ಅದು ಮಾದಲಿ. ಈಗ ಸಕ್ಕರೆ ತೊಗೊಂಡೈತೆ, ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡೈತೆ, ಒಂದು ಅರ್ಧ ಕಪ್ನಷ್ಟು, ಒಂದು ಫುಲ್ ಕಪ್ಪ ಗೋಧಿ ಹಿಟ್ಟು ತೊಗೊಂಡೈತೆ. ಅದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡೀನಿ. ಒಂದಿಷ್ಟು ಗಸಗಸೆ ತೊಗೊಂಡೈತಿ. ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡೈತಿ. ಅದಕ್ಕೆ ಸ್ವಲ್ಪ ಲಾಯನ್ ಡೇಟ್ಸ್ ಇರ್ತಾವ್ರಿ, ಅವನ್ನೊಂದು ಸ್ವಲ್ಪ ಹಾಕೈತಿ. ಅದಕ್ಕೆ ನಾನು ಅದನ್ನ ತೋರ್ಸಾಕ್ತೇನೆ. ಈಗ ನಾನು ಗೋಧಿ ಹಿಟ್ಟನ್ನು ಈ ಒಂದು ಬೌಲ್ ಅಷ್ಟು ಫುಲ್ ತೊಗೊಂಡ, ಇದು ಕಡಲೆ ಹಿಟ್ಟು ತೊಗೊಂಡೈತ್ರಿ. ಕಡಲೆ ಹಿಟ್ಟನ್ನು ಅರ್ಧ ಕಪ್ಪ, ಒಂದು ಕಪ್ ಫುಲ್ಲ ಗೋಧಿ ಹಿಟ್ಟು ತೊಗೊಂಡೈತಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕ್ತಾನೆ. ಉಪ್ಪನ್ನು ನಿಮ್ಗೆ ಎಷ್ಟು ಸ್ವಲ್ಪ ಹಾಕೊಡ್ರಿ, ಯಾಕಂದ್ರೆ ಅದು ಸ್ವೀಟ್ ಇರ್ತೈತಿ. ಅದಕ್ಕೆ ಸ್ವಲ್ಪ ಉಪ್ಪು ಬೇಕಾಕೈತಿ ಗೋಧಿ ಹಿಟ್ಟಿಗೆ ಅಂಥೇಳಿ ನಾ ಹಾಕೊಳಕ್ತಾನೆ. ಇದು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳಕ್ತಾನೆ. ನಾನು ಆಯಿಲ್ ಹಸಿದ ಹಾಕೊಳ್ದು, ಏನು ಅದೇನು ಕಾಸಬೇಕಾಗಿಲ್ಲ. ಇದೇ ಥರ ಹಸಿದು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಹಿಂಗೆ ಮಾಡ್ಕೋಬೇಕ್ರಿ. ಹಿಂಗೆ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾನು ನಾದ್ಕೋತನು. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಚಂದಂಗೆ ನಾದ್ಕೋಬೇಕ್ರಿ. ಅದನ್ನ ಈಗ ನೋಡಿರಿ, ಸ್ವಲ್ಪ ನೀರು ಹಾಕಿ ನಾನು ಚೆನ್ನಾಗಿ ಅದನ್ನ ಹಿಟ್ಟನ್ನು ನಾದ್ಕೊಳಕ್ತಾನೆ. ಇದು ಈ ಥರ ಇಷ್ಟ ಬರ್ಬೇಕು ನೋಡಿರಿ, ಹಿಂಗೆ ಗಟ್ಟಿ ಬರ್ಬೇಕು ಅದು ಹಿಟ್ಟು, ಚಪಾತಿ ಹಿಟ್ಟಿನ ಅದಕ್ಕೆ ಬರ್ಬೇಕು. ಈಗ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡಿರಿ, ಹಿಟ್ಟನ್ನು ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಚೆಂದಂಗೆ ಮಾಡಿ ಇದನ್ನೊಂದು ಸ್ವಲ್ಪ ಇಟ್ಟು ನಾನು ಅದನ್ನು ಉಳ್ಳಿ ಮಾಡ್ಕೊಂಡು ಮಾದಲಿ ಚಪಾತಿ ಮಾಡ್ಬೇಕಾಗ್ತತಿ. ನೋಡಿರಿ, ಈಗ ನಾನು ಇದನ್ನ ಹಿಂಗೆ ಈ ಥರ ಉಳ್ಳಿ ಮಾಡ್ಕೊಳಕ್ತಾನೆ. ಒಂದು 4 ಉಳ್ಳಿ ಮಾಡ್ಕೊಂಡು ಫಸ್ಟ್ ಇಟ್ಕೋತೀನಿ ನಾನು. ಇಟ್ಕೊಂಡು ಆಮೇಲೆ ಅದನ್ನ ಚಪಾತಿಯನ್ನು ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಈಗ ಅದನ್ನು ಹಿಟ್ಟು ಹಚ್ಚಿ ಒಂದೊಂದು ರೌಂಡ್ ಹಂಗೆ ಉಳ್ಳಿ ಮಾಡಿ ಇಟ್ಕೊಳಕ್ತಾನೆ. ಯಾಕಂದ್ರೆ ಹಿಟ್ಟು ಚೆನ್ನಾಗಿ ಅದು ಎಷ್ಟು ಬೇಕಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಆಯ್ತಂದ್ರೆ ಅದು ಮಾದಲಿ ಚೆನ್ನಾಗಿ ಬರ್ತೈತಿ. ನೋಡಿರಿ, ಈಗ ಇದೇ ಥರ ಹಿಟ್ಟನ್ನು ನಾನು ಹಿಂಗೆ ರೌಂಡಾಗೆ ಇಟ್ಟು ಚಪಾತಿ ಮಾಡ್ಕೊಳ್ಬೇಕಂತ ಹೇಳಿ ರೌಂಡಂಗೆ ಮಾಡ್ಕೊಳಕ್ತಾನೆ. ಇದನ್ನ ಉಳ್ಳಿ ಮಾಡ್ಕೊಳಕ್ತಾನೆ. ಇದನ್ನು ನಾನು ಎಷ್ಟು ದಪ್ಪ ತಿಡೋದಂದ ನಿಮಗೆ ಹೇಳ್ಕೊಡ್ತೀನಿ. ಇವು ಇಷ್ಟು ಉಳಿದ್ರೂ ಚಿಕ್ಕದಾಗಿ ಚಪಾತಿಯನ್ನು ಮಾಡ್ಬೇಕಾಕತಿ. ಯಾಕಂದ್ರೆ ದಪ್ಪ ಹಂಗೆ ಮಾಡೋದ್ರಿಂತ ಅದು ಇದು ಸಣ್ಣ ಆಗ್ತೈತೆ. ಅದು ಮಾದಲಿ ಹಿಟ್ಟು ಸಣ್ಣ ಆಗ್ತೈತಿ, ಅದಕ್ಕೆ ದಪ್ಪ ಹಂಗೆ ಮಾಡ್ತಾರೋ. ನೋಡಿರಿ, ಈಗ ಆಯ್ತು ನೋಡಿರಿ. ತಿಕ್ನೆಸ್ ನೋಡಿರಿ, ದಪ್ಪ ಇರ್ತೈತೆ ಸ್ವಲ್ಪ. ಇಷ್ಟ ಮಾಡಿ ನಾವು ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ಅವನ್ನ ಹಂಚಿನಾಗ ಹಾಕಿ ಸುಡಬೇಕಾಗ್ತತಿ ಚಪಾತಿಯನ್ನು. ಈಗ ನೋಡಿರಿ, ಈಗ ಇಷ್ಟು ಮಾಡಿದ್ನಲ್ಲ, ಇಷ್ಟ ತಿಕ್ನೆಸ್ ಇತ್ತಂದ್ರೆ ಅದನ್ನು ಹಾಕಬೇಕಾಗ್ತತಿ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಆ ಕಡೆ ಈ ಕಡೆ ಅದು ಸ್ವಲ್ಪ ನೀಟಂಗೆ ಫ್ಲೇಮ್ ಸ್ವಲ್ಪ ಸಣ್ಣ ಇಟ್ಟು ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಹಸಿ ಬಿಸಿ ಆಗಬಾರ್ದು, ಅದು ನೋಡ್ಕೊಂಡು ಹೊತ್ತಬಾರ್ದು, ಹಸಿ ಬಿಸಿ ಆಗಬಾರ್ದು. ಇದೇ ಥರನ ಚೆಂದಂಗೆ ಸ್ವಲ್ಪ ಸಣ್ಣದಾಗೆ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ. ನೋಡಿರಿ, ಇದೇ ಥರ ಬೇಯಿಸ್ಕೋಬೇಕು ಅದನ್ನ. ಇವು ಚೆನ್ನಾಗಿ ಬೆಂದಿತ್ತಂದ್ರೆ ಅದು ಚೆನ್ನಾಗಿ ಬರ್ತೈತೆ ಅದು ಮಾದಲಿ ಮಾಡೋದು. ಈಗ ನೋಡಿರಿ, ಇದನ್ನು ಇಷ್ಟೆಲ್ಲ ನಾನು ಹಿಂಗೆ ಬೇಯಿಸ್ಕೊಳಕ್ತಾನೆ. ಸಣ್ಣಗಿಟ್ಟು ಚೆಂದಂಗೆ ಅದನ್ನ ಬೇಯಿಸ್ಕೋಬೇಕು. ನೋಡಿರಿ, ಇದಕ್ಕೆ ಬೇಯಿಸ್ಕೊಳ್ಳೋದು. ಯಾಕಂದ್ರೆ ಇದಕ್ಕೆ ಮ್ಯಾಲೇನು ಎಣ್ಣೆ ಅದು ಏನು ಹಚ್ಚಲ್ಲ, ಬರೀ ಅವಾಗ ಏನು ಹಾಕಿರ್ತೀವಲ್ರಿ ಅದೇ ಎಣ್ಣೆ ಇಂತ್ರನ ಇದೇ ಥರ ಚಪಾತಿ ಮಾಡಿ ಅದನ್ನ ಹಾಗೇನು ಬೇಯಿಸ್ಕೋಬೇಕು. ಅದನ್ನ ಹಿಟ್ಟು ಹಚ್ಚಿ ಮಾಡಿದ್ದನ್ನು ಅಂದ್ರೆ ಅದು ಮುರಿತಿರ್ತೈತೆ, ಸರಿಯಾಗಿ ಮುರಿತೈತೆ ಅದು. ಮಿಕ್ಸಿ ಒಳಗೂ ಏನಾಗಲ್ಲ, ಎಣ್ಣೆ ಅಂಶ ಇರೋದಿಲ್ಲ, ಭಾಳ ಆರಾಮಾಗಿ ಬರ್ತೈತೆ ಅದು. ನೋಡಿರಿ, ಈಗ ಇದನ್ನು ಚಪಾತಿಯನ್ನು ಹೀಗೆಲ್ಲ ನಾನು ಸುಟ್ಕೊಂಡು ಇಟ್ಕೊಳಕ್ತಾನೆ. ಇದನ್ನು ಮಾಡಿ ನೋಡಿರಿ, ಸ್ವೀಟಾ ಮತ್ತು ಇದು ಸ್ವೀಟ್ ಬೇಕಾದ್ರೆ ಮತ್ತು ಇದೊಂಥರ ಇದು ಸಾಂಪ್ರದಾಯಿಕ ಒಂದು ಅಡುಗೆ ರೀ ಇದು. ಮಾದಲಿ ಆಗಲಿ, ಈ ಸಕ್ಕರೆ ಬೆಲ್ಲದ ಮಾದಲಿ ನಾನು ಈಗಾಗಲೇ ನಿಮಗೆ ಮಾಡಿ ತೋರಿಸೇನೆ ಬೇರೆ ವಿಡಿಯೋದಾಗ, ಮೊದಲಿನ ವಿಡಿಯೋದಾಗ. ಈಗ ನಾನು ಸಕ್ಕರೆ ಹಾಕಿ ಮಾಡಬೇಕು. ಇವತ್ತು ಕನ್ನಡ ರಾಜ್ಯೋತ್ಸವ ಐತಿ, ನೆನಪಿನ ಸಂಬಂಧ ಅಂಥೇಳಿ ನಾನು ಇದನ್ನು ಮಾಡಾಕ್ತಾನೆ ರೀ, ನೆನಪಿಗೋಸ್ಕರ. ಈಗ ನೋಡಿರಿ, ಇದನ್ನು ಚಪಾತಿಯನ್ನು ಚಂದಂಗೆ ಈಗ ಇದನ್ನು ಸುಟ್ಕೋಬೇಕು. ಇದನ್ನು ಏನು ಹಸಿ ಬಿಸಿ ಉಳಿಲಾರ್ದಂಗೆ ನೋಡ್ಕೊಂಡು ನೀಟಂಗೆ ಸುಡ್ಬೇಕ್ರಿ ಅದನ್ನ. ಈಗ ನೋಡಿರಿ, ಇದೆಲ್ಲ ಹೆಂಗೆ ಬೆಂದೈತಿ, ಇದು ಈ ಕಡೆ ಎಲ್ಲ ಕಡೆನೂ ಪೂರ್ತಿಯಾಗಿ ಕರೆಕ್ಟಾಗಿ ಬಂದೈತಿ ಇದು. ಇದನ್ನು ನೋಡಿರಿ, ಈಗ ಎಷ್ಟು ಚೆಂದಾಗೈತಿ. ಇದೇ ಥರನ ನೀವು ಬೇಯಿಸ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಬೇಕಾಗ್ತತಿ, ಪೌಡ್ರ್ ಮಾಡಿ ಪುಡಿ ಮಾಡ್ಕೊಂಡು. ಈಗ ನೋಡಿರಿ, ಅದಕ್ಕೆ ನಾನು ಇಷ್ಟು ಚೆಂದಂಗೆ ಅದಕ್ಕೆ ಎಣ್ಣೆ ಹಚ್ಚಲಾರ್ದ ಇದೇ ಥರ ಬೇಯಿಸ್ಕೊಳಕ್ತಾನೆ. ಈಗ ಕರೆಕ್ಟಾಗಿ ಬಂದೈತೆ ನೋಡಿರಿ, ಇದು ಬೆಂದಿದ್ದೆಲ್ಲ. ನೋಡಿರಿ, ಈಗ ಎಷ್ಟು ಚೆಂದ ಬಂದೈತಿ. ಹಿಂಗೆ ಯಾಕಂದ್ರೆ ಸಣ್ಣ ಮಾಡೋದ್ರಿ, ದಪ್ಪ ಹಂಗೆ ಮಾಡೋದು. ಮಾದಲಿ ರೊಟ್ಟಿ ಅಂಥೇಳಿ ಅಂತಾರೆ ಇವಕ್ಕೆ, ಮಾದಲಿ ರೊಟ್ಟಿ, ಮಾದಲಿ ಚಪಾತಿ. ಅದಕ್ಕೆ ನೀವು ಏನು ಮಾಡಬೇಕು, ಸಣ್ಣದಾಗೆ ಮಾಡ್ಕೋಬೇಕು.
ಈಗ ನೋಡಿರಿ ಇದು ಎಷ್ಟು ಚಂದ ಬಂದೈತಿ. ತಿಕ್ನೆಸ್ಸು ಸ್ವಲ್ಪ ದಪ್ಪಾಗಿರ್ತೈತಿ. ನೀವಾದರೂ ದಪ್ಪಂಗೆ ಮಾಡಿರಿ, ಹಿಟ್ಟು ಹೆಚ್ಚೇ ಮಾಡ್ಬೇಕು. ಇದನ್ನ ಚೆಂದಂಗೆ ಸುಡ್ಬೇಕು. ಇದೊಂದು ಇರೋದು ಇದ್ರೊಳಗೆ ನೋಡಿರಿ. ಈಗ ಇದೇ ಥರನ ಸುಟ್ಕೋಬೇಕು. ಇದು ಬೆಸ್ಟ್ ಆಗೈತೆ ನೋಡಿರಿ. ಈಗ ಏನೂ ಎಲ್ಲೂ ಹಸಿ ಬಿಸಿ ಇಲ್ಲ, ಏನೂ ಇಲ್ಲ, ಮತ್ತು ಎಣ್ಣೆನೂ ಹಚ್ಚಿಲ್ಲ. ಈಗ ನೋಡಿರಿ ಇವೆಲ್ಲ ಚಪಾತಿಯನ್ನು ನಾನು ಮಾಡ್ಕೊಂಡನು. ಈಗ ಇದೇ ಥರ ಚಪಾತಿಯನ್ನು ನಾನು ಈಗ ಪೀಸ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕಾಗ್ತದೆ. ಇದನ್ನ ನೋಡಿರಿ ಎಷ್ಟು ಚೆಂದಾಗ್ಯಾವ ಇವೆಲ್ಲ. ಇಷ್ಟಿಷ್ಟು ಚಪಾತಿ ಚೆಂದಂಗೆ ಸುಟ್ಟಾವ ಇವು. ಇದೇ ಥರ ಸುಟ್ರೆ ಭಾರಿ ಮಸ್ತ್ ಮಾದಲಿ ಬರ್ತೈತಿ ಅದಕ್ಕೆ. ಈಗ ನಾನು ಇದನ್ನು ಹೆಂಗೆ ಮುರಿದು ಇದನ್ನು ಮಾಡ್ಬೇಕಾಗ್ತದೆ ರೀ, ಪೌಡ್ರ್ ಮಾಡ್ಕೋಬೇಕಾಗ್ತೈತಿ. ಈಗ ನಾನು ಮುರ್ಕೊಳಾಗ್ತಾನೆ ನೋಡಿರಿ. ಹಿಂಗೆ ಎಲ್ಲ ನಾನು ಪುಡಿ ಮಾಡ್ಕೊಳಾಗ್ತಾನೆ. ಈಗ ಒಂದೇ ಪುಡಿ ಮಾಡಿದ್ರು ಅಷ್ಟು ಚೆಂದಂಗೆ ಬರ್ತೈತೆ ಅದು. ಯಾಕಂದ್ರೆ ಎಣ್ಣೆ ಅದು ಎಲ್ಲ ಹಾಕಿ ನಾದಿದ್ರಿಂತ ಅದು ಭಾಳ ಅಂದ್ರೆ ಭಾಳ ಪಳ್ಳಾಗಿರ್ತೈತಿ ಮತ್ತು ಉದುರು ಬಂದುಬಿಡ್ತೈತಿ. ಅದೇನು ಮತ್ತು ಹಿಟ್ಟು ಹೆಚ್ಚಿ ಮಾಡೋದ್ರಿಂತ ಅದು ಎಣ್ಣೆ ಅಂಶ ಇರೋದಿಲ್ಲ ಅದ್ರಾಗ. ನೋಡಿರಿ ಈಗ ಎಷ್ಟು ಒಣ ಬರ್ತೈತಿ ಇದು. ಇದೇ ಥರನ ಮಾದಲಿ ಚಪಾತಿನ ಮುರ್ಕೋಬೇಕು. ಇವನ್ನೆಲ್ಲ ಚೆಂದಂಗೆ ಮುರ್ಕೊಂಡು ನಾನು ಈಗ ಬೆಲ್ಲ ಹಾಕಿದ ಮಾದಲಿಯನ್ನು ನಿಮ್ಗೆ ಬೇರೆ ವಿಡಿಯೋದಾಗ ತೋರ್ಸೇನಿ ರೀ. ಈಗ ಸಕ್ಕರೆ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಾಕ್ತಾನೆ. ಇದಂತೂ ಭಾರಿ ಆಗಿರ್ತದೆ ರೀ. ಯಾಕಂದ್ರೆ ಮಕ್ಕಳು ಇಷ್ಟಪಡ್ತಾವೆ ನೋಡಿರಿ ಇದನ್ನ. ಅದನ್ನು ಡಬ್ಬಿಗೆ ಹಾಕೋಕ್ಕಾಗಲಿ ಎದಕ್ಕಾಗ್ಲಿನೂ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ ಇದು. ಮತ್ತು ಸಾಂಪ್ರದಾಯಿಕ ಅಡುಗೆ ಆಗಿರೋದ್ರಿಂದ ಇದನ್ನ ಎಡೆಗೆ ಮಾಡಿಕೊಂಡು ಎಲ್ಲರೂ ಊಟ ಮಾಡ್ಬೋದು ರೀ. ಇದನ್ನ ಒಂದು ಸ್ವೀಟ್ ಅಲ್ರಿ ಇದು. ಯಾಕಂದ್ರೆ ಚಪಾತಿ ಪಲ್ಯ ಅದು ಎಲ್ಲ ಊಟ ಮಾಡಿಂದ ಇದನ್ನು ಮಾದಲಿನೂ ಊಟ ಮಾಡ್ಬೋದು. ಹಾಲು ಹಾಕ್ಕೊಂಡು ತಿಂತಾರೋ, ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿನ್ಬೋದು, ಹಾಗೆ ತುಪ್ಪನೂ ಹಾಕ್ಕೊಂಡು ತಿನ್ಬೋದು. ಅದರಿಂದ ಇದು ಭಾಳ ಹೊಟ್ಟೆ ತುಂಬುವಂಥದ್ದು ಒಂದು ಸ್ವೀಟ್ ಇದು. ಅದಕ್ಕೆ ಇದನ್ನು ನಾವು ಸೈಡಿಗೆ ಮಾಡ್ಕೋಬೋದು ಊಟದಾಗ. ನೋಡಿರಿ ಈಗ ಇದಕ್ಕೆ ಎಷ್ಟು ನಾ ಬೌಲ್ಲೆ ಒಂದು ಗೋಧಿ ಹಿಟ್ಟು ತೊಗೊಂಡಿನಿ ಅಷ್ಟು ನಾನು ಇಲ್ಲೇ ಸಕ್ಕರೆ ತೊಗೊಂಡನಿ. ಒಂದು ಫುಲ್ ಸಕ್ಕರೆ ತೊಗೊಂಡೆ. ಈಗ ನೋಡಿರಿ ಇದನ್ನೆಲ್ಲ ಸಣ್ಣ ಮಾಡ್ಕೊಂಡೆ ನಾನು ಮಿಕ್ಸಿ ಜಾರ್ ಒಳಗೆ. ಇದಕ್ಕೆ ಒಂಚೂರು ಸಕ್ಕರೆ ಹಾಕ್ಕೊಂಡು ಮಾಡ್ಕೊತಿರ್ತೀವಿ. ಈಗ ನಾನು ಇದು ಸಣ್ಣ ಮಾಡೈತ್ರಿ ಒಂಚೂರು, ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇದನ್ನೊಂದು ಸಲ ತಿರುಗಿಸ್ಬಿಡ್ತೀನಿ. ಒಂದು ಸಲ ಅದನ್ನ ಪೌಡ್ರ್ ಮಾಡ್ಕೊಂಡಿದ್ದು ತಿರುಗಿಸ್ಬೇಕ್ರಿ, ಆಮೇಲೆ ಸಕ್ಕರೆ ಹಾಕ್ಕೊಂಡು ತಿರುಗಿಸೀನಿ. ಈಗ ಇದಕ್ಕೆ ಹಾಕ್ಕೊಳಾಗ್ತಾನೆ ನಾನು. ಈಗ ನೋಡಿರಿ ಇನ್ನು ಹಿಂಗೆ ಎಷ್ಟು ಚಂದ ಮೃದುವಾಗಿ ಬರ್ತೈತೆ ಅದು ಮಾದಲಿ. ಈಗ ಮೃದುವಾಗಿ ಬರ್ತೈತಿ. ಈಗ ನೋಡಿ ಮತ್ತೊಂದು ಸಲ ನಾನು ಹಾಕಿದೆ ಇದನ್ನು ತೋರ್ಸಾಗ್ತಾನೆ ನಿಮ್ಗೆ. ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟಷ್ಟು ಸಕ್ಕರೆ ಹಾಕೋತ ಹೋಗೋದು. ಒಂಚೂರು ಹಾಕೋದು, ಸಣ್ಣ ಮಾಡೋದು, ಸಕ್ಕರೆ ಹಾಕೋದು. ನೋಡಿರಿ ಇದು ಸಕ್ಕರೆ ಹಾಕೈತಿ. ಇದಕ್ಕೆ ಮಸ್ತಾಗಿರ್ತೈತಿ ಇದು ಸಕ್ಕರೆ ಹಾಕಿದ್ರೆ. ಇದಕ್ಕೆ ಇನ್ನೊಂದು ಚೂರು ಏನು ಮಾಡೋದು, ಸಕ್ಕರೆ ಮಾದಲಿ ಆಗಿರ್ತೈತಲ್ರಿ, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಮಾಡಿ ತುಪ್ಪ ಅದನ್ನು ಮತ್ತೊಂದು ಸಲ ತಿರುಗಿಸ್ಬಿಡ್ರಿ. ಬೆಸ್ಟಾಗಿರ್ತೈತೆ ರೀ. ಈ ಥರ ಮಾದಲಿ ಮಾಡಿ ನೋಡಿದ್ರೆ ನೀವು ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ. ಈಗ ನೋಡಿರಿ ಎಷ್ಟು ಚೆಂದಾಗೈತಿ ಇದು. ತುಪ್ಪನೂ ಐತಿದ್ರೊಳಗೆ, ಸಕ್ಕರೆ ತುಪ್ಪ ಎರಡೂ ಹಾಕೈತಿ. ಅದರಿಂತ್ರನ ಇದು ಟೇಸ್ಟ್ ಬರ್ತೈತಿ. ಹಿಂಗೆ ತುಪ್ಪ ಹಾಕ್ಕೋಬೇಕ್ರಿ. ತುಪ್ಪ ಹಾಕ್ಕೊಂಡು ಮತ್ತೊಂದು ಸಲ ಅದನ್ನ ತಿರುಗಿಸ್ಬಿಡ್ಬೇಕು ಮಿಕ್ಸಿ ಜಾರ್ ಒಳಗೆ. ಯಾಕಂದ್ರೆ ಫಸ್ಟ್ ಇದನ್ನು ಪುಡಿ ಹಾಕ್ಕೋಬೇಕು ಚಪಾತಿದು. ಅದನ್ನ ತಿರುಗಿಸ್ಬಿಟ್ಟು ಸಕ್ಕರೆ ಹಾಕ್ಕೋಬೇಕು. ಅದನ್ನ ತಿರುಗಿಸ್ಬಿಟ್ಟು ತುಪ್ಪ ಹಾಕಿ ಮತ್ತೊಂದು ಸಲ ತಿರುಗಿಸ್ಬೇಕು. 3 ಸಾರಿ ತಿರುಗಿಸ್ಬೇಕಾಗ್ತೈತೆ ರೀ. ಅದು ಚೆಂದ ಬರ್ತೈತಿ, ಅಂದರೆ ಟೇಸ್ಟ್ ಬರ್ತೈತೆ ಮಾದಲಿಗೆ. ತುಪ್ಪನೂ ಮಿಕ್ಸ್ ಆಗಿರ್ತೈತಲ್ರಿ ಅದು. ಇದಕ್ಕೆ ನೋಡಿರಿ ಈಗೆಲ್ಲ ನಾನು ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕ್ಕೊಳಾಗ್ತಾನೆ ಅದಕ್ಕೆ. ಇವನ್ನೆಲ್ಲ ಡ್ರೈ ಫ್ರೂಟ್ಸ್ ಹಾಕೋದ್ರಿಂತ ಅದು ಸ್ವೀಟ್ ಅಲ್ರಿ, ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಇವನ್ನೆಲ್ಲ ನಾನು ತುಪ್ಪದಲ್ಲಿ ಹಾಕಿ ಹುರಿದು ಹಾಕ್ಕೊಳಕ್ಕೆ ಕಟ್ ಮಾಡ್ಕೊಳಕ್ತಾನೆ. ನಿಮ್ಮ ಹತ್ರ ಯಾವುದು ಯಾವ ಡ್ರೈ ಫ್ರೂಟ್ಸ್ ಇರ್ತಾವೆ ಕಟ್ ಮಾಡ್ಕೊಂಡು ಹಾಕೋರಿ. ನೋಡಿರಿ ಇದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳಕ್ತಾನೆ. ಇವೆಲ್ಲ ಬಾದಾಮಿ ಇದು. ಮತ್ತು ಇದಕ್ಕೆ ನಾನು ಈ ಲಯನ್ ಡೇಟ್ಸ್ ಅದು ಸಿಗ್ತಾವಲ್ರಿ, ಅವನ್ನ ಹಾಕ್ಕೊಳಕ್ತಾನೆ. ಖರ್ಜೂರ ಹಾಕ್ಕೊಳಕ್ತಾನೆ. ಯಾಕಂದ್ರೆ ಖರ್ಜೂರಕ್ಕೆ ಇನ್ನೂ ಟೇಸ್ಟ್ ಬರ್ತೈತಿ. ಅದಕ್ಕೆ ಇವನ್ನೆಲ್ಲ ತುಪ್ಪದಾಗ ಹುರಿದ ಇವನು ಕಟ್ ಮಾಡ್ಕೊಂಡು ತುಪ್ಪದಾಗ ಹುರಿದ ಹಾಕೊಳಕ್ತಾನೆ. ಇವನು ಚೆಂದಂಗೆ ಹಿಂಗೆ ಸಣ್ಣಗೆ ಕಟ್ ಮಾಡಿರಿ. ಕಟ್ ಮಾಡಿ ತುಪ್ಪದಲ್ಲಿ ಹುರಿದು ಇವನ್ನ ಹಾಕೋದ್ರಿಂತ ಭಾಳ ಟೇಸ್ಟ್ ಬರ್ತೈತೆ ಮಾದಲಿ. ಅದಕ್ಕೆ ನಾನು ಇದನ್ನು ಹಾಕ್ಕೊಳಕ್ತಾನೆ. ಗಸಗಸೆಯನ್ನು ಹುರ್ಕೊಳಕ್ತಾನೆ. ಸ್ವಲ್ಪ ಗಸಗಸೆ ಹುರ್ಕೊಂಡು ಅದನ್ನು ಆ ಮಾದಲಿಗೆ ಹಾಕ್ಕೋಬೇಕಾಗತ್ತೆ. ನೋಡಿರಿ ಇವು ಗಸಗಸೆಯನ್ನು ನಾನು ಈಗ ಚೆಂದಂಗೆ ಹುರ್ಕೊಳಕ್ತಾನೆ. ಈಗ ಇದನ್ನು ಅದಕ್ಕೆ ನಾನು ಈ ಸ್ವೀಟನ್ನು ಬಿಡಬೇಕು ಇವತ್ತು ರಾಜ್ಯೋತ್ಸವ ಅಂತೇಳಿ ನನಗೆ ಅನ್ಸಾಕತ್ತೈತ್ರಿ. ಅದಕ್ಕೆ ನಿಮಗೂ ಎಲ್ಲ ಈ ಸ್ವೀಟಿನ ಮೂಲಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ನಾನು ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ.
ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಲಿಕ್ಕಂದ್ರೆ ಆಗ್ರಿ. ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು ನೋಡಿರಿ. ಯಾರು ನಮಗೆ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸುತ್ತಾ, ಈ ಸ್ವೀಟನ್ನು ನಿಮಗೆ ನಾ ಮಾಡಿ ತೋರ್ಸಾಕ್ತಾನೆ. ಈಗೆಲ್ಲ ಡ್ರೈ ಫ್ರೂಟ್ಸನ್ನು ಹುರ್ಕೊಳಾಕ್ತಾನೆ ರೀ ಇದಕ್ಕೆ ಮಾದ್ಲಿಗೆ ಹಾಕಾಕಂಥೇಳಿ. ನೋಡಿರಿ ಇದೆಲ್ಲ ಚಂದಂಗೆ ಇದು ಮಾದ್ಲಿಗೆ ಹಾಕಾಕ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಹುರ್ಕೊಳಾಕ್ತಾನೆ ರೀ. ತುಪ್ಪದಾಗ ಹುರ್ಕೊಳಾಕ್ತಾನೆ. ತುಪ್ಪ ಸ್ವಲ್ಪ ಹಾಕಿ ಹುರ್ಕೊಂಡು ಅದಕ್ಕೆ ಹಾಕಿಬಿಡೋದ್ರಿ. ಇಷ್ಟ ಮತ್ತೇನು ಇಲ್ಲಿ ಈಜಿ ರೆಸಿಪಿ ರೀ, ಬೆಸ್ಟ್ ಆಗಿರ್ತತಿ. ನೀವು ಎಷ್ಟು ಬೇಕಾದಷ್ಟು ಮಾಡ್ಬೋದು. ಮನೆ ಮಂದಿಗೆಲ್ಲನೂ ಆಗ ಒಂದು 20 ಮಿನಿಟ್ನಾಗ ಎಲ್ಲನೂ ನೀವು ಬೇಕಾದಂಗೆ ಮಾಡಿ ಊಟ ಮಾಡಿಸ್ಬೋದು ರೀ. ಒಂದು ರೈಸ್ ಮಾಡ್ಕೊಂಡು ಇದೊಂದು ಇತ್ತಂದ್ರೆ ಸಾಕ್ರಿ, ಅಷ್ಟು ಒಂದು ಊಟ ಆಗಿಬಿಡ್ತತಿ. ಹೊಟ್ಟೆ ತುಂಬುವಂಥ ಒಂದು ಸ್ವೀಟ್ ರೀ ಇದು. ಯಾಕಂದ್ರೆ ಸಕ್ರೆನೂ ಹಾಕೋಬೋದು, ಬೆಲ್ಲನೂ ಹಾಕೋಬೋದು. ಈಗ ನೋಡಿರಿ ಇವನ್ನೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಇದಕ್ಕೆ ಹಾಕ್ಕೊಂಡು ಗಸಗಸೆಯನ್ನು ಹಾಕ್ಕೊಂಡು ಈಗ ಎಲ್ಲಕ್ಕೂ ಬೇಕಾದಂಥ ಬೆಸ್ಟಾದ ಒಂದು ಸಕ್ಕರೆ ಹಾಕಿದ ಮಾದಲಿ ತಯಾರಾಗೈತೆ ರೀ. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ.